Okay, good evening all. Please join fast. ಯಾರೆಲ್ಲ ಕ್ಲಾಸಿಗೆ ಜಾಯ್ನ್ ಆಗಿದ್ದೀರಿ ಹಾಯ್ ಅಂತ ಹೇಳಿ. ಹಾಯ್ ಪ್ರಭಾವತಿ, 2 days ಗ್ಯಾಪ್ ಆಗಿತ್ತಮ್ಮ, ಸಾರಿ. ಓಕೆ, ಜಾಯಿನ್ ಫಾಸ್ಟ್. ಓಕೆ, ಹಾಂ, ಥ್ಯಾಂಕ್ ಯು ಜಾಯ್ನ್ ಆಗಿದ್ದಕ್ಕೆ. ನಥಿಂಗ್ ಮಾ, ಜಸ್ಟ್ ಸಂಡೇ ಸ್ಯಾಟರ್ಡೇ ಒಂದು ಪ್ಲ್ಯಾನ್ ಇತ್ತು. ನಮ್ಮ ಮಗಂದು ಗ್ರ್ಯಾಜುಯೇಷನ್ ಡೇ ಇತ್ತು, ಸೊ ಅದಕ್ಕೋಸ್ಕರ ಸ್ಕೂಲ್ ಫಂಕ್ಷನಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ವಿ. ಬೇಗ ಬೇಗ ಜಾಯ್ನ್ ಆಗಿ ಅದರ್ಸು. ಓಕೆ, ಹೇಗೆ ನಡೀತಾ ಇದೆ ಪ್ರಭಾವತಿ ಎಕ್ಸಾಮ್ಸ್ ಎಲ್ಲ ಪ್ರಿಪ್ರೇಷನ್ನು? ಶಿಲ್ಪನ್ ಫ್ರೆಂಡು, ನೇಮ್ ಏನೋ ನಿಮ್ಮದು? ಪಲ್ಲವಿ. ಓಕೆ ಪಲ್ಲವಿ, ವೆಲ್ಕಮ್ ಟು ಮೈ ಚಾನಲ್. ಸೊ ರೆಗ್ಯುಲರ್ ಆಗಿ ಕ್ಲಾಸ್ ನಡೀತದಮ್ಮ. ಶಿಲ್ಪಾನು ಎವ್ರಿ ಡೇ ಜಾಯ್ನ್ ಆಗ್ತಾಳೆ, ನೀನು ಜಾಯ್ನ್ ಆಗು. ನಿಮ್ಮ ಸಬ್ಜೆಕ್ಟಲ್ಲಿರೋದನ್ನೇ ತಂದಿದ್ದೀನಿ ನಾನು. ಓಕೆ ಮ್ಯಾಮ್, ಟುಮಾರೋ ಸೈನ್ಸ್ ಎಕ್ಸಾಮ್ ಇದೆ ಮ್ಯಾಮ್. ಓಕೆ ಪ್ರಿಪ್ರೇಟ್ರಿನಮ್ಮ? ಪ್ರಿಪ್ರೇಟರಿ ನಡೀತಾ ಇದ್ದೀನಾ ಪ್ರಭಾವತಿ? ಓಕೆ, ದೆನ್ ಪಲ್ಲವಿ ಬಿದ್ದು ಫ್ರೆಂಡ್ಸ್ಗೂ ರೆಫರ್ ಮಾಡು. ಮಾಡಲ್, ಗುಡ್. ಇವಾಗೆಲ್ಲ ಅದೇ ಥರ ಅಲ್ವ, ಮಾಡಲ್ ಎಕ್ಸಾಮ್ಸು, ಪ್ರಿಪ್ರೇಟ್ರಿ. ಎಕ್ಸಾಮಿಗೆ ಹೇಗಾದರೂ ಮಾಡಿ ನಿಮ್ಗೆ ಪ್ರಿಪೇರ್ ಮಾಡಬೇಕಲ್ವಾ? ಓಕೆ, ನೋಡಿ ಇವತ್ತು ಸೋಷಿಯಲ್ ಸೈನ್ಸು ಇಷ್ಟೆಲ್ಲ ಕ್ವಶನ್ಸ್ ಎಲ್ಲ ನಿಮಗೋಸ್ಕರ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಇವೆಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರೋದೆ. ಲೆಸನ್ ನಂಬರ್ 1 ಇದೆಯಲ್ಲ, ಅದಕ್ಕೆ ಇದೆಲ್ಲ ಜಸ್ಟ್ ನಿಮಗೆ ರಿಕಾಲ್ ಆಗಲಿ ಅಂತ. ಎವ್ರಿ ಡೇ 10 ಕ್ವಶನು, ಜಾಸ್ತಿ ಏನು ತರಲ್ಲ. ಯಾಕಂದರೆ ನಿಮಗೂ ಆಲ್ರೆಡಿ ಬ್ಯುಸಿ ಇರ್ತೀರಾ, ನಿಮ್ಮ ಎಕ್ಸಾಮ್ ಟೆನ್ಷನ್ ಇರ್ತೀರಾ. ಜಸ್ಟ್ ಈ ಥರ ಕ್ಲಾಸಸ್ಸನ್ನು ನೀವು ಅಟೆಂಡ್ ಮಾಡೋದ್ರಿಂದ ನಿಮಗೆ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ನಾವೇನು ಹೇಳ್ತೀವಿ ಅನ್ನೋದು. ಓಕೆ, ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಕ್ಲಾಸ್ ಸ್ಟಾರ್ಟ್ ಮಾಡೋದಂದರೆ ಒಂದು ತಂಬ್ ಹಾಕಿಬಿಡಿ. ಕ್ಲಾಸನ್ನು ಕಂಟಿನ್ಯೂ ಆಗಿ ನೋಡಬೇಕು. ಮಧ್ಯೆ ಲೈವನ್ನು ಆಫ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ನಾನು ಏನು ಹೇಳ್ತೀನಿ ಅನ್ನೋದು ನಿಮಗೆ ಗೊತ್ತಾಗಂಗಿಲ್ಲ. ಓಕೆ, ಪಲ್ಲವಿ ನೀನು ಅದೇ ಥರ ಲೈವನ್ನು ಡಿಸ್ಕನೆಕ್ಟ್ ಮಾಡ್ಕೋಬೇಡ. ಕಂಟಿನ್ಯೂಸ್ ಆಗಿ ಏನು 30 ಮಿನಿಟ್ಸ್ ಅಷ್ಟೇ ಇರೋದು. 30 ಮಿನಿಟ್ಸ್ ಒಂದು ಸ್ವಲ್ಪ ಹೇಳಿದ್ರೆ ನಾನು ಏನು ಹೇಳ್ತೀನಿ ಅನ್ನೋದು ನಿಮಗೆ ಗೊತ್ತಾಗ್ತದೆ. ಓಕೆ, ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್ ನೋಡೋಣಂತೆ, ಏನಿದೆ ಫಸ್ಟ್ ಕ್ವಶನ್ನು ಅಂತ ನೋಡಿ. ಫಸ್ಟ್ ಕ್ವಶನ್ನು, ಇಟಲಿಯ ಸಂಶೋಧಕ ಯಾರು? ಸೊ ಇಟಲಿಯ ಸಂಶೋಧಕ ಯಾರು? ಸೊ ಇದು ಎಲ್ಲಿದು ಅಂದರೆ ಕ್ವಶನ್ಸು ನಿಮ್ಮ ಸೋಷಿಯಲ್ ಸೈನ್ಸ್ನ ಫಸ್ಟು ಲೆಸನ್ ಇದೆಯಲ್ಲ, ಅಲ್ಲಿರುವಂಥ ಕ್ವಶನ್ ಇದು. ಇಟಲಿಯ ಸಂಶೋಧಕ ಯಾರು?
ಆಪ್ಷನ್ ಎ ಫ್ರಾನ್ಸಿಸ್ ಡಿ ಅಲ್ಮೇಡಾ, ಆಪ್ಷನ್ ಬಿ ಕ್ರಿಸ್ಟಫರ್ ಕೊಲಂಬಸ್, ಆಪ್ಷನ್ ಸಿ ಕೊಲಂಬಸ್. ಸಾರಿ, ಸಿ, ಬಿ ಮತ್ತು ಸಿ ರಿಪೀಟ್ ಕ್ವಶನ್ಸ್ ಆಗಿದೆ. ಎರಡರಲ್ಲಿ ಯಾವುದು? ಫ್ರಾನ್ಸಿಸ್ ಡಿ ಅಲ್ಮೇಡಾ, ಕ್ರಿಸ್ಟಫರ್ ಕೊಲಂಬಸ್. ಯಾವುದು ಆನ್ಸರು? ಇಟಲಿಯ ಸಂಶೋಧಕ ಯಾರು? ಆಪ್ಷನ್ ಎ. ಓಕೆ ಪ್ರಭಾವತಿ. ದೆನ್ ಮತ್ತೆ ಅದರ್ಸು? ಪಲ್ಲವಿ ಎ. ಓಕೆ. ದೆನ್ ಮತ್ತೆ ಅದರ್ಸ್? ಹಾಯ್ ಶಿಲ್ಪಾ, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಕ್ವಶನ್ ಶಿಲ್ಪಾ, ಇದು ಇಟಲಿಯ ಸಂಶೋಧಕ ಯಾರು? ಓಕೆ, ಎಲ್ಲರೂ ಹೇಳ್ತಾ ಇದ್ದೀರಾ. ಅನ್ವಿತಾ, ಎಸ್ ಅನ್ವಿತಾ. ಓಕೆ, ಫ್ರಾನ್ಸಿಸ್ ಡಿ ಅಲ್ಮೇಡಾ ಅಂತ ಹೇಳ್ತಾ ಇದ್ದೀರಾ. ಬಟ್ ಆನ್ಸರ್ ಏನಂದರೆ ಕ್ರಿಸ್ಟಫರ್ ಕೊಲಂಬಸ್. ಇಟಲಿಯನ್ನು ಸಂಶೋಧನೆ ಮಾಡಿದವರು ಯಾರು ಅಂದರೆ ಕ್ರಿಸ್ಟಫರ್ ಕೊಲಂಬಸ್. ನೋಡಿ, ಆಲ್ರೆಡಿ ನೀವು ಇವಾಗ ಪ್ರಿಪ್ರೇಟರಿ ಮುಗಿದು ಮಾಡಲ್ ಪ್ರಿಪೇರ್ ಆಗ್ತಾ ಇದ್ರೂ ಇದಕ್ಕೆ ಆನ್ಸರ್ ಗೊತ್ತಿಲ್ಲ ನಿಮಗೆ. ಅದಕ್ಕೋಸ್ಕರ ಏನು ಹೇಳ್ತಾ ಇದ್ದೀರಿ, ಇಂಥ ಕ್ಲಾಸಸ್ ಎಲ್ಲೆಲ್ಲ ಫ್ರೀಯಾಗಿ ಹೇಳ್ತಾ ಇದ್ದೀರಲ್ಲ, ಅದಕ್ಕೆ ನೀವು ಜಾಯಿನ್ ಆಗೋಕ್ಕೆ ಟ್ರೈ ಮಾಡಿ. ಅಂದಾಗ ಹೊಸ ಹೊಸ ಕ್ವಶನ್ಸ್ ಯಾವ ಥರ ಎಕ್ಸಾಮಲ್ಲಿ ಕೇಳ್ತಾರೆ ಅನ್ನೋದು ಒಂದು ಐಡಿಯಾ ಬರುತ್ತೆ ನಿಮಗೆ. ಇವಾಗ ನಾನು ಕೊಟ್ಟಿರೋ ಕ್ವಶನ್ ಎಕ್ಸಾಮಲ್ಲಿ ಬಂದರೂ ಬರ್ಬೋದು, ಬರ್ದೇನೂ ಇರ್ಬೋದು. ಅದಕ್ಕೆ ಹೇಳ್ತಾ ಇದ್ದೀನಿ, 30 ಮಿನಿಟ್ಸ್ ಅಲ್ವಾ, ಎಲ್ಲೋ ವೇಸ್ಟ್ ಮಾಡ್ತಾ ಇರ್ತೀರಾ, ರೀಲ್ಸ್ ನೋಡಿ ಅದು ನೋಡಿ ವೇಸ್ಟ್ ಮಾಡ್ತಾ ಇರ್ತೀರಾ. ಅಂಥ ಟೈಮಲ್ಲಿ ಇಂಥ ಕ್ಲಾಸಸ್ನ ಅಟೆಂಡ್ ಮಾಡಬೇಕು. ನೋಡಿ, ಇದಕ್ಕೆ ಆನ್ಸರ್ ಏನು? ಕ್ರಿಸ್ಟಫರ್ ಕೊಲಂಬಸ್. ಇಟಲಿಯ ಸಂಶೋಧಕ ಯಾರು? ಕ್ರಿಸ್ಟಫರ್ ಕೊಲಂಬಸ್. ಕ್ವಶನ್: ಸಮುದ್ರ ಮಾರ್ಗವನ್ನು ಹುಡುಕಲು ಯುರೋಪಿನ ದೇಶಗಳು ಏಕೆ ಪ್ರಯತ್ನ ಮಾಡಿದವು? ಏನಿದೆ ಕ್ವಶನ್? ಸೆಕೆಂಡ್ ಕ್ವಶನು, ಸಮುದ್ರ ಮಾರ್ಗವನ್ನು ಹುಡುಕಲು ಯುರೋಪಿನ ದೇಶಗಳು ಏಕೆ ಪ್ರಯತ್ನ ಮಾಡಿದವು? ಸೊ ಆಪ್ಷನ್ ಎ, ಭಾರತ ಮತ್ತು ಪೂರ್ವ ದೇಶಗಳೊಂದಿಗೆ ವ್ಯಾಪಾರ ಮಾಡಲು. ಯುರೋಪಿನ ದೇಶಗಳು ಕೃಷಿ ಮಾಡಲು ಸಮುದ್ರ ಮಾರ್ಗವನ್ನು ಹುಡುಕಿದರು. ಸಿ ಒಂದು, ಯುರೋಪಿನ ದೇಶಗಳು ಯುದ್ಧ ಮಾಡಲು ಸಮುದ್ರ ಮಾರ್ಗವನ್ನು ಹುಡುಕಿದರು. ಎಸ್ ಎಸ್, ಗುಡ್. ದೆನ್ ಅದರ್ಸ್? ಎಸ್, ಎಸ್ ಎಸ್, ಕರೆಕ್ಟ್. ಯಾಕಂದ್ರೆ ಯಾಕೆ ಅವರು ಸಮುದ್ರ ಮಾರ್ಗವನ್ನು ಹುಡುಕ್ತಾರ ಅಂದ್ರೆ ಭಾರತ ಮತ್ತು ಪೂರ್ವ ದೇಶಗಳೊಂದಿಗೆ ಅವರು ವ್ಯಾಪಾರ ಮಾಡಿ ಅವರ ಏನೋ ಲಾಭವನ್ನು ಹೆಚ್ಚಿಗೆ ಗಳಿಸ್ಕೊಳ್ಳೋಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಸಮುದ್ರ ಮಾರ್ಗವನ್ನು ಹುಡುಕ್ತಾರ. ಇಲ್ಲಿ ಕೃಷಿ ಮಾಡಲು ಅಲ್ಲ, ಮತ್ತು ಯುದ್ಧ ಮಾಡಲು ಅಂತ ಥರ್ಡ್ ಆಪ್ಷನ್ ನೋಡಿ, ಯುದ್ಧ ಮಾಡಲು ಅಲ್ಲ. ಓಕೆ, ಯಾಕಂದ್ರೆ ಅವ್ರು ವ್ಯಾಪಾರ ಮಾಡೋಕ್ಕೋಸ್ಕರ ಏನು ಮಾಡ್ತಾರೆ, ಸಮುದ್ರ ಮಾರ್ಗವನ್ನು ಕಂಡುಹಿಡಿತಾರೆ. ಓಕೆ, ನೆಕ್ಸ್ಟ್ ಕ್ವಶನ್: ಕ್ರಿಸ್ಟಫರ್ ಕೊಲಂಬಸ್ ಯಾವ ದೇಶದ ಸಮುದ್ರಯಾನಿಗನು? ಕ್ರಿಸ್ಟಫರ್ ಕೊಲಂಬಸ್ ಯಾವ ದೇಶದ ಸಮುದ್ರಯಾನಿಗನು? ಆಪ್ಷನ್ ಎ ಫ್ರಾನ್ಸ್, ಆಪ್ಷನ್ ಬಿ ಇಂಗ್ಲೆಂಡ್, ಆಪ್ಷನ್ ಸಿ ಇಟಲಿ. ಸೊ ಆತ ಯಾವ ದೇಶದ ಸಮುದ್ರಯಾನಿಗ? ಓಕೆ, ಕ್ರಿಸ್ಟಫರ್ ಕೊಲಂಬಸ್. ಓಕೆ ಪ್ರಭಾತಿ. ದೆನ್ ಮತ್ತೆ ಅದರ್ಸ್? ಕ್ರಿಸ್ಟಫರ್ ಕೊಲಂಬಸ್ ಯಾವ ದೇಶದ ಸಮುದ್ರಯಾನಿಗನು? ಓಕೆ, ಸಿ. ವೆರಿ ಗುಡ್, ವೆರಿ ಗುಡ್. ಎಸ್ ಎಸ್, ನಿಮ್ಗೆ ಆಲ್ರೆಡಿ ಇದು ಕ್ವಶನ್ ರಿಪೀಟ್ ಆಗಿದೆ ನೋಡಿ. ಇದೇ ಟೆಕ್ನಿಕ್ ಅನ್ನೋದು. ಹೇಗೆ ಅಂದರೆ ಗೊತ್ತಲ್ವಾ ನಿಮಗೆ? ಫಸ್ಟ್ ಕ್ವಶನಲ್ಲೇ ಇದೇನಾಗಿದೆ, ರಿಪೀಟ್ ಆಗಿದೆ ಕ್ವಶನ್ಸು. ಇದೇ ಟೆಕ್ನಿಕ್ಕು. ಯಾವ ದೇಶ ಅಂದ ತಕ್ಷಣ ನೀವು ನೆನ್ಪು ಮಾಡ್ಕೊಂಬಿಡ್ಬೇಕು ಫಸ್ಟ್ ಕ್ವಶನ್ ಏನು ಬಂದಿತ್ತು ಅಂತ. ಅದಕ್ಕೋಸ್ಕರ ಹೇಳಿದೆ ನಾನು, ಇದೇ ಟೆಕ್ನಿಕ್ಕು. ಓಕೆ, ಇದೇ ಸ್ಮಾರ್ಟ್ ರೀಡಿಂಗ್ ಅನ್ನೋದು. ಎಸ್, ಇವರ ಆನ್ಸರ್ ಈಸ್ ರೈಟ್. ದೆನ್ ಸಿವಂತ್, ಇಟಲಿ ದೇಶದವನು. ನೆಕ್ಸ್ಟು, ವಾಸ್ಕೋ ಡಿ ಗಾಮ ಭಾರತಕ್ಕೆ ಯಾವ ವರ್ಷದಲ್ಲಿ ಬಂದನು? ವಾಸ್ಕೋ ಡಿ ಗಾಮ ಭಾರತಕ್ಕೆ ಯಾವ ವರ್ಷದಲ್ಲಿ ಬಂದನು? ಎ. ಓಕೆ, ದೆನ್ ಅದರ್ಸ್? ಓಕೆ ಓಕೆ, ಎ. ಗುಡ್ 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 ಗುಡ್. ಯಾವ ದೇಶದಲ್ಲಿ ಬಂದನು? ಯಾವ ವರ್ಷದಲ್ಲಿ? 1498. ಎಸ್, ರೈಟ್.
Anvita, you? Right. All are smart learner. Good. Good. Wait 1 minute. Wait 1 minute. ಓಕೆ ಸಾರಿ. ದೆನ್ ಯಾವಾಗನ 1498ರಲ್ಲಿ ಅವನೇನು ಮಾಡ್ತಾನೆ, ವಾಸ್ಕೋಡಿಗಮ ಭಾರತಕ್ಕೆ ಬರ್ತಾನೆ. ಗುಡ್. ಕಾನ್ಸ್ಟಂಟಿನೋಪಲ್ ನಗರವನ್ನು ಟರ್ಕರು ಯಾವಾಗ ವಶಪಡಿಸಿಕೊಂಡರು? ಕಾನ್ಸ್ಟಂಟಿನೋಪಲ್ ನಗರವನ್ನು ಟರ್ಕರು ಯಾವಾಗ ವಶಪಡಿಸಿಕೊಂಡರು? ಸೊ ಆಪ್ಷನ್ ಎ 1650, ಆಪ್ಷನ್ ಬಿ 1553, ಆಪ್ಷನ್ ಸಿ 1453. ಓಕೆ, ಕಾನ್ಸ್ಟಂಟಿನೋಪಲ್ ಪತನ. ಹಾಂ, ಅದು ಬರುತ್ತೆ. ಆವಾಗ ನಾವು ಕಾನ್ಸ್ಟಂಟಿನೋಪಲ್ ಪತನ ಅಂತ ಹೇಳ್ತೀವಿ. ಓಕೆ, ಎಸ್. ಮತ್ತು ಅದರ್ಸು? ಓಕೆ, ಪಲ್ಲವಿ, ಶಿಲ್ಪ. ಓಕೆ, 1453. ಗುಡ್. ಶಿಲ್ಪ, 1453ರಲ್ಲಿ ಟರ್ಕರು ಏನು ಮಾಡ್ತಾರೆ, ಕಾನ್ಸ್ಟಂಟಿನೋಪಲ್ ನಗರವನ್ನು ವಶಪಡಿಸ್ಕೊಳ್ತಾರೆ. ಓಕೆ, ಗುಡ್. ರಶ್ಮಿ, ಪಲ್ಲವಿ. ಓಕೆ, ಎಸ್. ಎಲ್ಲರಿಗೂ ಅವಕಾಶ ಮಾಡಿಕೊಡೋಣ. ಎಲ್ಲರೂ ಅವ್ರು ಆನ್ಸರ್ ಮಾಡಲಿಕ್ಕೆ ವೇಟ್ ಮಾಡೋಣ ಒಂದು ಸ್ವಲ್ಪ, 1 ಸೆಕೆಂಡ್ ಅಷ್ಟೇ, ಜಾಸ್ತಿ ಏನಲ್ಲ. ಅವರು ಲೈವ್ ಕ್ಲಾಸಿಗೆ ಬಂದಿರ್ತಾರೆ ಪಾಪ, ಕಂಟಿನ್ಯೂ ನಮ್ಮ ವಾಚ್ ಮಾಡ್ತಾ ಇರ್ತಾರೆ ಅಂದಮೇಲೆ ಅವ್ರಿಗೆ ಆನ್ಸರೆಲ್ಲ ಎಕ್ಸ್ಪೋಸ್ ಮಾಡಲಿಕ್ಕೆ ಅವಕಾಶ ಕೊಡೋಣ. ಓಕೆ, ಗುಡ್. ಪಲ್ಲವಿ, ಎಸ್. ನೆಕ್ಸ್ಟ್ ಕ್ವಶನ್ನು. ಭಾರತೀಯ ಉಪಖಂಡಕ್ಕೆ ಬಂದ ಯುರೋಪಿನ ವ್ಯಾಪಾರಿಗಳು ಯಾರು? ಭಾರತೀಯ ಉಪಖಂಡಕ್ಕೆ ಬಂದ ಯುರೋಪಿನ ವ್ಯಾಪಾರಿಗಳು ಯಾರು? ನೋಡಿ ಯಾರು ಅಂತ ಒಂದ್ಸಲ ಈ ಆಪ್ಷನ್ಸನ್ನು ಓದ್ಕೊಂಬಿಡಿ. ಓಕೆ, ಅಂದರೆ ಏನಂದರೆ ಭಾರತಕ್ಕೆ, ಇದ್ರ ಸಿಂಪಲ್ ಆಗಿ ಈಗ ಆನ್ಸರನ್ನ ಹೇಳ್ತೀನಿ ನೋಡಿ. ಭಾರತಕ್ಕೆ ಯುರೋಪಿಯನ್ ಬರ್ತಾರಲ್ಲ, ಫಸ್ಟ್ ಯಾರು ಬಂದರು, ಅವರಿಂದ ಸೆಕೆಂಡ್ ಯಾರು ಬಂದರು, ಥರ್ಡ್ ಯಾರು ಬಂದರು, ಲಾಸ್ಟಿಗೆ ಯಾರು ಬಂದರು ಭಾರತಕ್ಕೆ? ಓಕೆ, ಬಿ. ದೆನ್ ಅದರ್ಸ್ ಬಿ. ಓಕೆ, ದೆನ್ ಅದರ್ಸ್ ಸಿ. ಓಕೆ, ಪ್ರಭಾವತಿ ಕನ್ಫ್ಯೂಸ್ ಆಯ್ತೇನೋ, ಫಸ್ಟ್ ಎ ಮಾಡಿ ಆಮೇಲೆ ಸಿ. ಓಕೆ, ಅದಕ್ಕೆ ಕ್ವಶನನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಡೋಂಟ್ ಗೋ ಫಾಸ್ಟಾಗಿ ಹೋಗಬೇಡಿ. ಹಾಫ್ ಆನ್ ಅವರ್ ಟೈಮ್ ಇದೆ. ಕ್ವಶನ್ನ ಅರ್ಥ ಮಾಡ್ಕೊಳ್ಳಿ. ಗೊತ್ತಾಗಲಿಲ್ಲ ಅಂದರೆ ಮ್ಯಾಮ್ ಗೊತ್ತಿಲ್ಲ ಅಂತ ಒಂದು ಚಾರ್ಟ್ ಮಾಡಿ, ನಾನು ಕ್ಲಿಯರಾಗಿ ಹೇಳ್ತೀನಿ. ಭಾರತಕ್ಕೆ ವ್ಯಾಪಾರಕ್ಕೋಸ್ಕರ ಬರ್ತಾರೆ ಯುರೋಪಿಯನ್ನರು. ಅದರಲ್ಲಿ ಮೊದಲಿಗರು ಯಾರು ಬಂದರು ಅಂತ ಇದು ಕ್ವಶನ್ನು. ಮೊದಲಿಗೆ ಅವ್ರ ನಂತರ ಯಾರು ಬಂದರು ಅಂತ ಇದು ಕ್ವಶನ್ನು. ಇದು ಆ್ಯಕ್ಚುಲಿ ಈ ಕ್ವಶನ್ನು ನಾಟ್ ಓನ್ಲಿ ರಿಲೇಟೆಡ್ ಟು SSLC ಎಕ್ಸಾಮ್, ಇದು ನಮ್ಮ CET ಎಕ್ಸಾಮಿಗೂ ಸಹ ಇದನ್ನು ಕೇಳ್ತಾರೆ. ನಮಗೆ ಲಾಸ್ಟ್ ಇಯರ್ CET ಎಕ್ಸಾಮ್ಗೆ ಇದನ್ನು ಕೇಳಿದ್ದಾರೆ, ಅದಕ್ಕೋಸ್ಕರ ಇದನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ. ಎಸ್. ಓಕೆ, ಓಕೆ. ಹಾಂ, ಇದರ ಆನ್ಸರ್ ನೋಡಿ ಏನಿದೆ ಅಂದರೆ, ಭಾರತದ ಉಪಖಂಡಕ್ಕೆ ಬಂದ ಯುರೋಪಿನಿಯರಲ್ಲಿ ಆಪ್ಷನ್ ಸಿ ಈಸ್ ರೈಟ್. ಯಾವುದು? ಆಪ್ಷನ್ ಸಿ. ಫಸ್ಟ್ ಯಾರು ಬರ್ತಾರೆ? ಪೋರ್ಚುಗೀಸರು ಬರ್ತಾರೆ. ಓಕೆ, ಆಮೇಲೆ ಡಚ್ಚರು ಬರ್ತಾರೆ ಅವ್ರ ಹಿಂದೆ, ಆಮೇಲೆ ಅವ್ರ ಹಿಂದೆ ಮತ್ತೆ ಫ್ರೆಂಚರು, ಕೊನೆಗೆ ಬರೋರು ಯಾರು ಅಂದರೆ ಬ್ರಿಟಿಷರು. ಭಾರತದ ಉಪಖಂಡಕ್ಕೆ ಫಸ್ಟು ಮೊದಲಿಗೆ ಬಂದವರು ಯಾರು? ಪೋರ್ಚುಗೀಸರು, ಎಸ್, ಡಚ್ಚರು, ಆಮೇಲೆ ಫ್ರೆಂಚರು, ಆಮೇಲೆ ಇಂಗ್ಲೀಷರು, ಲಾಸ್ಟಾಗಿ ಬಂದು ಕೊನೆಗೆ ಪರ್ಮನೆಂಟಾಗಿ ಭಾರತವನ್ನು ಅಟ್ಯಾಕ್ ತಮ್ಮ ಅಧೀನಕ್ಕೆ ತೆಗೆದುಕೊಂಡು ವ್ಯಾಪಾರವನ್ನು ಮಾಡ್ತಾರೆ ಬ್ರಿಟಿಷರು. ಓಕೆ, ಆನ್ಸರ್ ಈಸ್ ಸಿ. ನೋಡಿದ್ರಾ, ಕ್ವಶನ್ ಇಷ್ಟ ಆಯ್ತಲ್ವ? ಇದು ಸ್ವಲ್ಪ ಕನ್ಫ್ಯೂಸ್ ಇದೆ, ಬಟ್ಟು
ಏನು ಥಿಂಕ್ ಮಾಡಿ ಟೈಮ್ ತೊಗೊಂಡು ಆನ್ಸರ್ ಮಾಡಬೇಕು. ಫಾಸ್ಟಾಗಿ ಯಾವಾಗಲೂ ಆನ್ಸರ್ ಮಾಡೋಕ್ಕೆ ಹೋಗಬಾರ್ದು. ಇದು ನೋಡಿ ಕ್ವಶನ್ ತುಂಬ ಇಂಗ್ಲೀಷ್ ರೂಪ ತುಂಬ ಕನ್ಫ್ಯೂಸ್ ಮಾಡುತ್ತೆ. ಬಟ್ ನಿಮ್ಗೆ ಕ್ಲಾರಿಫೈ ಇರಬೇಕು. ಫಸ್ಟ್ ಬಂದವರು ಪೋರ್ಚುಗೀಸರು, ಆಮೇಲೆ ಡಚ್ಚರು, ಫ್ರೆಂಚರು, ಮತ್ತು ಕೊನೆಗೆ ಇಂಗ್ಲೀಷರು. ಸೊ ಇದನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಂಡ್ಬಿಟ್ರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಅವ್ರು ಏನು ಆಪ್ಷನ್ ಕೊಟ್ಟರು ನೀವು ಆಪ್ಷನ್ ಕಡೆ ಒಂದು ಸ್ವಲ್ಪ ಓದಬೇಕಷ್ಟೆ, ಜಾಸ್ತಿ ಡೀಪಾಗಿ ಓದಬಾರ್ದು. ನಿಮ್ಗೆ ಆನ್ಸರ್ ಎಲ್ಲಿ ನಿಯರ್ ಆಗುತ್ತೆ ಆ ಆಪ್ಷನ್ಸ್ ಅಷ್ಟೇ ಚೂಸ್ ಮಾಡ್ಕೋಬೇಕು. ಓಕೆ, ಉಳಿದಿದ್ದ ಆಪ್ಷನನ್ನು ಎಕ್ಸಿಟ್ ಮಾಡಿಬಿಡ್ಬೇಕು ನಿಮ್ಮ ಮೈಂಡಿಂದ. ಆವಾಗ ನಮಗೆ ಕನ್ಫ್ಯೂಸ್ ಆಗಲ್ಲ ಎಕ್ಸಾಮಲ್ಲಿ. ಸೊ ದಿಸ್ ಈಸ್ ಅ ಕ್ವಶನ್. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ನೋಡೋಣ. ಯುರೋಪಿನ ವ್ಯಾಪಾರ ಕಂಪನಿಗಳ ಉದ್ದೇಶ ಏನು? ಓಕೆ, ಯುರೋಪಿನ ವ್ಯಾಪಾರ ಕಂಪನಿಗಳ ಉದ್ದೇಶ ಏನು? ಅವ್ರದ್ದೇನು ಉದ್ದೇಶ? ಯುರೋಪಿನ ವ್ಯಾಪಾರ ಕಂಪನಿಗಳ ಉದ್ದೇಶ ಏನು? ನೋಡಿ, ಇದು 1 ಮಾರ್ಕ್ ಕ್ವಶನ್ಗೂ ಕೇಳ್ತಾರೆ. ಬರೀ ಆಪ್ಷನ್ಸ್ಗೆ ಅಷ್ಟೇ ಕೇಳಲ್ಲ, 1 ಮಾರ್ಕ್ ಕ್ವಶನ್ಸ್ಗೂ ಈ ಥರ ಕೇಳ್ತಾರೆ. ಅದಕ್ಕೆ ಈ ಥರ ಕ್ವಶನ್ಸನ್ನು ಬರೀ ಆಪ್ಷನ್ ಇರೋದು ತಂದಿಲ್ಲ, ಈ ಥರ ಲೆಂತಿ ಆಗಿರುವಂಥ ಕ್ವಶನನ್ನು ಕ್ರಿಯೇಟ್ ಮಾಡ್ಕೊಂಬಂದಿದ್ದೀನಿ. ಅದಕ್ಕೆ ಹೇಳ್ತಾ ಇದ್ದೀನಿ, ವಿಡಿಯೋನ ಯಾವಾಗಲೂ ಸ್ಕಿಪ್ ಮಾಡಬೇಡಿ, ಎಂಡ್ ಆಗೋವರೆಗೂ ನೋಡ್ಕೋಬೇಕು. ಲೈವನ್ನು ಯಾವಾಗಲೂ ಆಫ್ ಮಾಡಿ ಮತ್ತು ಆನ್ ಮಾಡ್ಕೊಳ್ಳೋದು ಅದೆಲ್ಲ ಮಾಡಬಾರ್ದು. ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ಕೋಬೇಕು, ಸ್ಕಿಪ್ ಮಾಡಬೇಡಿ. ಆನ್ಸರ್ ಹೇಳಿ ಏನು ಬರುತ್ತೆ? ಓಕೆ, ಯುರೋಪಿನ ವ್ಯಾಪಾರ ಕಂಪನಿಗಳ ಉದ್ದೇಶ ಏನಾಗಿತ್ತು? ಭಾರತದಲ್ಲಿ ವ್ಯಾಪಾರ ಮಾಡಿ ಲಾಭ ಗಳಿಸುವುದು, ಭಾರತದಲ್ಲಿ ವ್ಯಾಪಾರ ಮಾಡಿ ಲಾಭ ಗಳಿಸದೇ ಇರುವುದು. ಓಕೆ, ಯಾವುದು ಅಲ್ಲ. ಇದು 1 ಮಾರ್ಕ್ ಕ್ವಶನ್ಸಿಗೆ ಗ್ಯಾರಂಟಿ ಕೇಳ್ತಾರೆ, ಅದಕ್ಕೋಸ್ಕರ ನಾನು ಇದನ್ನು ಈ ಥರ ತಂದಿದ್ದೀನಿ ಕ್ವಶನ್ನ. ಎಸ್ ಆಲ್ ಆರ್ ಸ್ಮಾರ್ಟ್, ಗುಡ್. ಆಲ್ ಆರ್ ಎಲ್ಲರೂ ಜಾಣರಾಗಿದ್ದೀರಾ, ಎಕ್ಸಾಮಿಗೆ ಪ್ರಿಪೇರ್ ಆಗಿದ್ದೀರಾ, ಆಲ್ಮೋಸ್ಟ್ ಪ್ರಿಪೇರ್ ಆಗಿದ್ದೀರಾ. ಓಕೆ, ಗುಡ್. ದೆನ್ ಪ್ಲಾಸಿ ಯುದ್ಧ ಯಾವ ವರ್ಷದಲ್ಲಿ ನಡೆಯಿತು? ಓಕೆ, ಪ್ಲಾಸಿ ಕದನ ಯಾವ ವರ್ಷದಲ್ಲಿ ನಡೆಯಿತು? ಆಪ್ಷನ್ನು 1757, ಆಪ್ಷನ್ ಬಿ 1859, ಆಪ್ಷನ್ ಸಿ 1755. ನಿಧಾನವಾಗಿ ಹೋಗಿ, 1 ಸೆಕೆಂಡ್ ಟೈಮ್ ಇದೆ, ಹರಿ ಮಾಡ್ಕೋಬೇಡಿ. ಹೇಳಿ, ಪ್ಲಾಸಿ ಕದನ ಯಾವಾಗ ನಡೀತು? ಓಕೆ, 1757, ಗುಡ್. ದೆನ್ ಮತ್ತೆ ಅದರ್ಸು. ಓಕೆ, ಬೇರೆ ಅದರ್ಸ್? ಎಸ್ ಪ್ಲಾಸಿ ಕದನ ಇಸ್ ವೆರಿ ಇಂಪಾರ್ಟೆಂಟು. ಹೌದು, ಪ್ಲಾಸಿ ಕದನ ಯಾವಾಗ ನಡೆಯಿತು, ನೆಕ್ಸ್ಟು ಯಾರ್ಯಾರ ನಡುವೆ ನಡೆಯಿತು, ಅದರ ಕಾರಣಗಳೇನು, ಪರಿಣಾಮಗಳೇನು, ಅದಕ್ಕೋಸ್ಕರ ನಾನು ಒಂದೊಂದು ಮಾರ್ಕ್ ಕ್ವಶನ್ ತಂದಿದ್ದೀನಿ. ಅಂದರೆ ಇದ್ರ ರಿಲೇಟೆಡ್ ನೀವು ಓದ್ಕೋಬೇಕು ಅಂತ. ಲೈಕ್ ಯಾವ ಥರ ಅಂದರೆ, ಪ್ಲಾಸಿ ಕದನದ್ದು ನೀವು ಇದಾದಮೇಲೆ 1 ಮಾರ್ಕ್ ಕ್ವಶನ್ಸು ಯಾವಾಗ ನಡೀತು, ಯಾರ ಮಧ್ಯೆ ನಡೆಯಿತು ಅದೊಂದು ಚಾರ್ಟ್ ಮಾಡಿ. ಪ್ಲಾಸಿ ಕದನ ಯಾರ್ಯಾರ ನಡುವೆ ನಡೆಯುತ್ತೆ. ಓಕೆ, ದೆನ್ ಇದರ ಪರಿಣಾಮಗಳೇನು, ಇದರ ಕಾರಣಗಳೇನು, ಇದು ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಪ್ಲಾಸಿ ಕದನವನ್ನು ನಾನು ನಿಮಗೆ ಕ್ವಶನ್ ರೈಸ್ ಮಾಡಿದ್ದೀನಿ. ಜಸ್ಟ್ ಹಾಗೆ ಟ್ರೈ ಮಾಡಿ, ಯಾರ್ಯಾರ ನಡುವೆ ನಡೆಯಿತು ಪ್ಲಾಸಿ ಕದನ. ಓಕೆ, ನೆಕ್ಸ್ಟ್ ಇದ್ರದ್ದೊಂದು ಪ್ಲೇಸೂ ಅದ. ಪ್ಲಾಸಿ ಕದನ ಒಂದು ಪ್ಲೇಸಲ್ಲೂ ನಡೀತದೆ. ಹಾಂ, ಹಾಗಲ್ವಾ, ಟ್ರೈ ಮಾಡೋಕ್ಕಾಗ್ತಿಲ್ವಾ ಪ್ಲಾಸಿ ಕದನ ಯಾರ್ಯಾರ ನಡುವೆ ನಡೆಯಿತು ಅಂತ? ಹಾಂ, ಅದು ಹೇಳ್ತೀನಿ, ಪ್ಲಾಸಿ ಎಲ್ಲಿ ನಡೀತು ಅನ್ನೋದು ಹೇಳ್ತೀನಿ, ಅದು ಇಂಪಾರ್ಟೆಂಟ್. ನೋಡಿ, ನಿಮ್ಗೆ ಇನ್ನೂ ಪ್ಲಾಸಿ ಎಲ್ಲಿ ನಡೀತು ಅನ್ನೋದು ಗೊತ್ತಿಲ್ಲ. ಇರಲಿ ಪರವಾಗಿಲ್ಲ, ನಾನಿರೋದೇ ನಿಮ್ಗೆ ಹೇಳ್ಕೊಡ್ತೀನಿ, ಎಲ್ಲಿ ನಡೀತು ಅಂತ ಹೇಳ್ಕೊಡ್ತೀನಿ. ಅದನ್ನು ನೀವು ಬರೆದ್ರೆ ಆ ಪಾಯಿಂಟನ್ನು ಹಾಕಿದರೆ ಈಸಿಯಾಗಿ ನಿಮಗೆ 3 ಮಾರ್ಕ್ಸ್ಗೆ ಆರಾಮ್ 3 ಮಾರ್ಕ್ಸ್ ತೊಗೋಬೋದು. ಯಾಕಂದರೆ ವ್ಯಾಲ್ಯೂಯೇಟ್ರ್ ಏನು ನೋಡ್ತಾರೆ ಅಂದರೆ, ಡೇಟ್ ನೋಡ್ತಾರೆ, ನೆಕ್ಸ್ಟು ಅದರ ಇಯರ್ ನೋಡ್ತಾರೆ, ಮತ್ತು ಪ್ಲೇಸ್ ನೋಡ್ತಾರೆ. ಇದು ಇಂಪಾರ್ಟೆಂಟು. ಓಕೆ, ಪ್ಲಾಸಿ ಕದನ 1757, ಅದಕ್ಕೋಸ್ಕರ ನಾನು ಇದನ್ನು ರೈಸ್ ಮಾಡಿದ್ದೀನಿ ಕ್ವಶನ್ನ. ಓಕೆ, ಇಟ್ಸ್ ಓಕೆ, ಹೇಳ್ತೀನಿ. ಪ್ಲಾಸಿ ಕದನ ಸಿರಾಜುದ್ದೌಲಾ ನಡುವೆ
ಮತ್ತು ಬ್ರಿಟಿಷರ ನಡುವೆ ನಡೀತಿದೆ. ಬಂಗಾಳದ ನವಾಬ ಸಿರಾಜುದ್ದೌಲ್. ಓಕೆ, ನೆಕ್ಸ್ಟು ಕ್ವಶನ್ನು. ಎಸ್ ಸಿರಾಜುದ್ದೌಲ್. ಎಸ್ ರೈಟ್. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಿದೆ, ಬಂಗಾಳದಲ್ಲಿ ಬ್ರಿಟಿಷರ ಅಧಿಕಾರ ಸ್ಥಾಪಿಸಲು ಕಾರಣರಾದವರು ಯಾರು? ಓಕೆ, ಬಂಗಾಳದೊಳಗೆ ಬ್ರಿಟಿಷರ ಅಧಿಕಾರವನ್ನು ಸ್ಥಾಪಿಸೋಕ್ಕೆ ಕಾರಣ ಆದವರು ಯಾರು? ಸಿರಾಜುದ್ದೌಲ್, ಮೀರ್ ಕಾಸಿಂ, ರಾಬರ್ಟ್ ಕ್ಲೇವ್. ಏನು ಆನ್ಸರ್ ಇದಕ್ಕೆ? ನಿಧಾನವಾಗಿ ಓದಿ ಕ್ವಶನ್ನ. ನಿಮ್ಮ ಫ್ರೆಂಡ್ಸ್ಗೂ ಎಲ್ಲ ಶೇರ್ ಮಾಡಿ. ಆ ವಿಡಿಯೋ ಆದಮೇಲೆ ಒಂದು ಲೈಕ್ ಕೊಡಿ. ಎಲ್ಲ ಲೈವ್ ಕ್ಲಾಸ್ ನೋಡಿದ ಮೇಲೆ ಎಲ್ಲರೂ ಲೈಕ್ ಕೊಡಬೇಕು, ಸಬ್ಸ್ಕ್ರೈಬ್ ಕೊಡಿ. ಕ್ವಶನನ್ನು ನಿಧಾನವಾಗಿ ಓದಿ. ಓಕೆ, ಸಿರಾಜುದ್ದೌಲ್, ಮೀರ್ ಕಾಸಿಂ. ಓಕೆ, ಗುಡ್. ವೆಲ್ಕಮ್ ಟು ಮೈ ಚಾನಲ್. ಮೆಣಸ್ಕಿವರೆಗೂ ನನ್ನ ಕ್ಲಾಸ್ ಹೋಗ್ತಾ ಇದೆ. ಥ್ಯಾಂಕ್ ಯು. ಓಕೆ, ಗುಡ್. ಬನ್ನಿ ಈರಮ್ಮ, ಕ್ಲಾಸಿಗೆ ಬನ್ನಿ. ನೋಡಿ, ಎವ್ರಿಡೇ ನೋಡಿ, ಇವತ್ತು ಸೋಷಿಯಲ್ ಸೈನ್ಸು ಚೆನ್ನಾಗಿರೋ ಕ್ವಶನ್ ತಂದಿದ್ದೀನಿ. ಬಂಗಾಳದಲ್ಲಿ ಬ್ರಿಟಿಷರ ಅಧಿಕಾರ ಸ್ಥಾಪಿಸಲು ಕಾರಣರಾದವರು ಯಾರು? ಯಾರು ಕಾರಣ ಆಗ್ತಾರೆ ಬಂಗಾಳದೊಳಗೆ ಬ್ರಿಟಿಷರ ಅಧಿಕಾರವನ್ನು ಸ್ಥಾಪಿಸ್ಲಿಕ್ಕೆ? ಕ್ವಶನನ್ನು ಓದಿ. ಇಲ್ಲಿ 3 ಆಪ್ಷನ್ಸ್ ಕೊಟ್ಟಿದ್ದೀನಿ. ಯಾವುದು ರೈಟ್ ಆನ್ಸರ್ ಅನ್ನೋದ ಚಾಟ್ ಬಾಕ್ಸಲ್ಲಿ ಮೆಸೇಜ್ ಹಾಕಿ. ಆಪ್ಷನ್ ಎ ರೈಟಾ, ಆಪ್ಷನ್ ಬಿ ರೈಟಾ ಅನ್ನೋದನ್ನು. ಓಕೆ, ಆಪ್ಷನ್ ಸಿ. ಈರಮ್ಮ, ನಾನು ಫಸ್ಟ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ನಾನು ಸಾಕಷ್ಟು ವಿಡಿಯೋ ಮಾಡಿದ್ದೀನಿ. ಹೋಗಿ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡು, ಲೈಕ್ ಮಾಡು. ಲೈವ್ ಕ್ಲಾಸಲ್ಲಿ ತುಂಬ ವೀಡಿಯೋಸ್ ಇದೆ, ಇಂಗ್ಲೀಷ್ ರಿಲೇಟೆಡ್ಡು, ಕನ್ನಡ ರಿಲೇಟೆಡ್ಡು. ಒಂದ್ಸಲ ನೋಡ್ಕೊ. ರೆಗ್ಯುಲರ್ ಆಗಿ ಇದೇ ಟೈಮ್ಗೆ 8 ಗಂಟೆಗೆ ನನ್ನ ಕ್ಲಾಸ್ ಇರುತ್ತೆ. ಪ್ಲೀಸ್ ಅಟೆಂಡ್ ಆಗು. ಇದು SSLC ಎಕ್ಸಾಮ್ಗೆ ಮತ್ತೆಲ್ಲ ಟೀಚರ್ಸ್ಗೆ ಯಾರು ಪ್ರಿಪೇರ್ ಆಗ್ತಾ ಇದ್ದಾರಲ್ಲ ಅವ್ರಿಗೂ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಈ ಕ್ವಶನಿಗೆ ಬಂದ್ಬಿಡೋಣ. ಬಂಗಾಳದೊಳಗೆ ಬ್ರಿಟಿಷರ ಅಧಿಕಾರ ಸ್ಥಾಪಿಸಲು ಕಾರಣರಾದವರು ರಾಬರ್ಟ್ ಕ್ಲೇವ್. ಯಾಕಂದರೆ ಬಂಗಾಳದಲ್ಲಿ ದ್ವಿಸರ್ಕಾರ ಪದ್ಧತಿ ಅಂತ ಬರುತ್ತೆ ನೋಡಿ, ಅದನ್ನು ಈತ ಏನು ಮಾಡ್ತಾನೆ ಅಂದರೆ ಜಾರಿಗೆ ತರ್ತಾನೆ. ದ್ವಿಸರ್ಕಾರ ಪದ್ಧತಿ, ರಾಬರ್ಟ್ ಕ್ಲೇವ್. ಓಕೆ, ನೆಕ್ಸ್ಟ್ ಇಲ್ಲೊಂದು ಕ್ವಶನ್ ಬರುತ್ತೆ ನೋಡಿ. ಮೀರ್ ಕಾಸಿಮು ಇವನು ಯಾವುದಕ್ಕೆ ಸಂಬಂಧ ಇದೆ? ಅದೊಂದು ಸ್ವಲ್ಪ ಚಾಟ್ ಬಾಕ್ಸಲ್ಲಿ ಹೇಳಿ. ಮೀರ್ ಕಾಸಿಮು. ಓಕೆ, ನಿಮ್ಮ ಆನ್ಸರ್ ಈಸ್ ರೈಟ್. ಸಿ ಈಸ್ ರೈಟ್. ಈ ಕ್ವಶನ್ಗೆ ಆನ್ಸರು ಸಿ ಈಸ್ ರೈಟ್. ಇನ್ನೊಂದು ಕ್ವಶನನ್ನು ನಾನು ನಿಮಗೆ ರೈಸ್ ಮಾಡ್ತಾ ಇದ್ದೀನಿ. ಏನು ಅಂದರೆ, ಮೀರ್ ಕಾಸಿಂ ಅಂತ ಇಲ್ಲೇ ಬರ್ತಾನೆ. ಈ ಮೀರ್ ಕಾಸಿಂ ಯಾವುದಕ್ಕೆ ರಿಲೇಟೆಡ್ ಇದ್ದಾನೆ? ನೀವು ಸೋಷಿಯಲಲ್ಲಿ ಓದಿದ್ದೀರಾ? ಮೀರ್ ಕಾಸಿಮ್ದು ಒಂದು ಪಾತ್ರ ಇದೆ. ಓ, ಗುಡ್ ಪ್ರಭಾವತಿ. ದೆನ್ ಅದರ್ಸ್, ಶಿಲ್ಪಾ, ಈರಮ್ಮ, ದೆನ್ ಪಲ್ಲವಿ ಅಲ್ವಾ? ಪಲ್ಲವಿ. ಎವ್ರಿಡೇ ಕ್ಲಾಸ್ ಅಟೆಂಡ್ ಮಾಡಿ ಪಲ್ಲವಿ, ಹಂಗಂದ್ರೆ ನಿಮ್ಮ ಹೆಸರು ನನ್ನ ಬಾಯಲ್ಲಿ ಬರುತ್ತೆ. ಇವ್ರು ನೋಡಿ ರೆಗ್ಯುಲರ್ ಆಗಿ ಅಟೆಂಡ್ ಮಾಡ್ತಾರೆ. ಶಿಲ್ಪಾ ಆಯಿತು, ನೆಕ್ಸ್ಟು ಪ್ರಭಾವತಿ ಎವ್ರಿಡೇ ಅಟೆಂಡ್ ಮಾಡ್ತಾರೆ. 8 o'clock ನೈಟ್ ಅಟೆಂಡ್ ಆಗ್ತಾರೆ. ಸರಿ, ಮೀರ್ ಕಾಸಿಂ ಬಗ್ಗೆ ಹೇಳಿ. ಬಕ್ಸಾರ್ ಕದನ, ರೈಟ್. ಬಕ್ಸಾರ್ ಕದನದಲ್ಲಿ ಈತ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾನೆ. ರೈಟ್. ನೆಕ್ಸ್ಟ್ ಕ್ವಶನ್ನು. ಗುಡ್, ಆಲ್ ಆರ್ ಸ್ಮಾರ್ಟ್ ಆಗಿದ್ದೀರಾ. ನೆಕ್ಸ್ಟ್ ಕ್ವಶನ್ನು. ಕಲ್ಕತ್ತಾ ಪ್ರದೇಶದಲ್ಲಿ ನಡೆದ ಯುದ್ಧ ಯಾವುದು? ನೋಡಿ, ಡಿಫ್ರೆಂಟ್ ಆಗಿದೆ ಕ್ವಶನ್ಸು. ವೆಲ್ಕಮ್ ಟು ಮೈ ಚಾನಲ್ ಸವಿತಾ. ಸರಿ ನೋಡಿ, ಇದು ನೆಕ್ಸ್ಟ್ ಕ್ವಶನ್ಸ್ ನೋಡ್ಕೊಳ್ಳಿ. ಕಲ್ಕತ್ತಾ ಪ್ರದೇಶದಲ್ಲಿ ನಡೆದ ಯುದ್ಧ ಯಾವುದು? ಕಲ್ಕತ್ತಾದಲ್ಲಿ ಯಾವ ಯುದ್ಧ ನಡೀತದ? ಓಕೆ, ಪ್ಲಾಸಿ. ಯಾವುದು? ಸಿ ಬಂತು. ಓಕೆ, ಶಿಲ್ಪಾ ಸಿ ಬಂತು. ಓಕೆ, ದೆನ್ ಅದರ್ಸ್. ಓಕೆ, ಬಿ. ಗುಡ್.
ಗುಡ್ ಅನ್ವಿಕಾ, ಬಿ. ದೆನ್ ಮತ್ತು ಅದರ್ಸ್, ಪಲ್ಲವಿ, ಪ್ರಭಾವತಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕಂಟಿನ್ಯೂನಸ್ ಆಗಿ ಆನಲ್ಲೇ ಇಡಿ, ಚಾಟ್ ಮಾಡಿ. ಕಲ್ಕತ್ತಾದೊಳಗೆ ಯಾವ ಯುದ್ಧ ನಡೀತದ? ಬಕ್ಸಾರ್ ನಡೀತದ, ಪ್ಲಾಸಿ ನಡೀತದ, ಏನು ವಾಂಡಿವಾಶ್ ಕದನ ನಡೀತದ? ಓಕೆ, ಬೇಗ ಬೇಗ ಚಾಟ್ ಮಾಡಿ. ಓಕೆ, ಆನ್ಸರ್ ಈಸ್ ಪ್ಲಾಸಿ ಕದನ. ಯಾವುದು ನಡೀತದ? ಪ್ಲಾಸಿ ಕದನ. ನಾನು ಆವಾಗಲೇ ಹೇಳಿದೆ ನಿಮಗೆ, ನಾನು ಹೇಳ್ತೀನಿ. ಪ್ಲಾಸಿ ಕದನ ಎಲ್ಲಿ ನಡೀತು ಅಂದರೆ 1757ರಲ್ಲಿ ಕಲ್ಕತ್ತಾ ಎಂಬ ಪ್ರದೇಶದಲ್ಲಿ ನಡೀತದ. ಇದು ಯು ಹ್ಯಾವ್ ಟು ಮಸ್ಟ್ ಆ್ಯಂಡ್ ಶುಡ್ ರೈಟ್. ಎಕ್ಸಾಮಲ್ಲಿ ಇದನ್ನು ಬರಿಬೇಕು. ಓಕೆ, ಪ್ಲಾಸಿ ಕದನ ಹೇಳಿದ್ನಲ್ಲ ನಾನು ನಿಮಗೆ. ಪ್ಲಾಸಿ ಕದನ ಎಲ್ಲಿ ನಡೆಯುತ್ತೆ ಅಂತ ಹೇಳ್ತೀನಿ ಅಂತ ಇವಾಗ ಹೇಳ್ದೆ ನೋಡಿ. ಕಲ್ಕತ್ತಾದೊಳಗೆ ನಡೀತದೆ. ನೀವು ಬರೀಬೇಕು ಇದನ್ನು, ಇಶ್ವಿ ಬರಿಬೇಕು, ದೆನ್ ಪ್ಲೇಸ್ ಬರಿಬೇಕು, ಯಾರ್ಯಾರ ನಡುವೆ ನಡೀತು ಅನ್ನೋದನ್ನು ಬರೆದ್ರೆ ಈಸಿಯಾಗಿ ನೀವು 3 ಮಾರ್ಕ್ಸನ್ನು ತೊಗೋಬೋದು. 3 ಮಾರ್ಕ್ಸ್ ಇದ್ದರೆ 3 ಮಾರ್ಕ್ಸು. 5 ಮಾರ್ಕ್ಸಿಗೆ ಏನು ಮಾಡ್ತಾರೆ, ಸ್ವಲ್ಪ ಕಾರಣಗಳು ಮತ್ತು ಪರಿಣಾಮಗಳು ಬರೀರಿ ಅಂತ ಹೇಳ್ತಾರೆ. ಓಕೆ, ಪ್ಲಾಸಿ ಕದನ ಕಲ್ಕತ್ತಾದೊಳಗೆ ನಡೀತದೆ. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್ನು, ದಿವಾನಿ ಹಕ್ಕು ಎಂದರೇನು? ನೆಕ್ಸ್ಟ್ ಕ್ವಶನ್ ಏನು? ದಿವಾನಿ ಹಕ್ಕು ಎಂದರೇನು? ನೋಡಿ, ಇವೆಲ್ಲ ಕ್ವಶನ್ಸು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಹಿಂದೆ ಯಾವುದೂ ಕೊಟ್ಟಿಲ್ಲ, ನಾನೇ ಓನಾಗಿ ಕ್ರಿಯೇಟ್ ಮಾಡಿದ್ದೀನಿ. ಹಾಂ, ದಿವಾನಿ ಹಕ್ಕು ಎಂದರೇನು? ತೆರಿಗೆ ಸಂಗ್ರಹಿಸುವ ಹಕ್ಕು, ತೆರಿಗೆ ಸಂಗ್ರಹಿಸದ ಹಕ್ಕು, ಯಾವುದೂ ಅಲ್ಲ. 3 ಮಾರ್ಕ್ಸಾ? ಗುಡ್. 3 ಮಾರ್ಕ್ಸ್ ಕೊಟ್ಟರೆ ಬರಿಬೋದು ಆರಾಮಾಗಿ. ಹೇಳಿದ್ನಲ್ಲ, ಪ್ಲಾಸಿ ಕದನದೊಳಗೆ ಏನೇನು ಬರಿಬೇಕು ಅಂತ ನಾನು ಹೇಳಿದ್ದೀನಿ, ನೋಡ್ಕೊಳ್ಳಿ. ದಿವಾನಿ ಹಕ್ಕು ಅಂದ್ರೆ ಏನು? ಇದು 1 ಮಾರ್ಕ್ ಕ್ವಶನ್ಗೆ ಕೊಡ್ತಾರೆ. ಓಕೆ, ತೆರಿಗೆ ಸಂಗ್ರಹಿಸುವ ಹಕ್ಕು, ತೆರಿಗೆ ಸಂಗ್ರಹಿಸದ ಹಕ್ಕು, ಯಾವುದೂ ಅಲ್ಲ. ಓಕೆ, ಗುಡ್ ಗುಡ್ ಗುಡ್. ಸವಿತಾ, ನಿಮ್ಮದು ಆನ್ಸರ್ ಏನು ಬರ್ತಮ್ಮ? ಸಿ, ಯಾವುದೂ ಅಲ್ಲ. ಓಕೆ ಓಕೆ, ದೆನ್ ಅದರ್ಸ್ ಹೇಳ್ರಿ, ಎಲ್ಲರೂ ಅವಕಾಶ ಮಾಡಿಕೊಡ್ರಿ. ಎಲ್ಲರೂ ನಿಮ್ಮ ಆನ್ಸರ್ ಏನೇನು ಅನ್ನೋದನ್ನು ಹೇಳಿ. ನಾನು ಕೊನೆಗೆ ಯಾವುದು ಸರಿ ಅಂತ ಕ್ಲಾರಿಫೈ ಮಾಡ್ತೀನಿ ನಿಮಗೆ. ಓಕೆ, ಗುಡ್. ಹಾಂ, ದಿವಾನಿ ಹಕ್ಕು ಅಂದರೆ ಏನು ಅಂದರೆ ತೆರಿಗೆ ಸಂಗ್ರಹಿಸುವ ಹಕ್ಕು. ತೆರಿಗೆಯನ್ನು ಸಂಗ್ರಹಿಸ್ತಾರಲ್ಲ, ಅದಕ್ಕೆ ಪರ್ಮಿಷನ್ ತಗೊಳ್ಳೋದು, ತೆರಿಗೆಯನ್ನು ಸಂಗ್ರಹಣ ಮಾಡ್ಕೊಳ್ಳೋದು, ಇದು ದಿವಾನಿ ಹಕ್ಕು. ಬ್ರಿಟಿಷರು ಈ ದಿವಾನಿ ಹಕ್ಕನ್ನು ಮೊಘಲರಿಂದ ಪಡ್ಕೊತಾರೆ. ಓಕೆ, ಅದಕ್ಕೆ ನಾವು ದಿವಾನಿ ಹಕ್ಕು ಅಂದ್ರೆ ಏನು, ತೆರಿಗೆ ಸಂಗ್ರಹಿಸುವ ಹಕ್ಕನ್ನು ದಿವಾನಿ ಹಕ್ಕು ಅಂತ ಕರಿತೀವಿ. ಓಕೆ, ಕ್ವಶನ್ ಅರ್ಥ ಆಯ್ತಲ್ವಾ? ಓಕೆ, ಕ್ವಶನ್ ಅರ್ಥ ಆದರೆ ಒಂದು ತಮ್ಮ ಕೊಡಿ. ಓಕೆ, ದೆನ್ ನೆಕ್ಸ್ಟ್ ಕ್ವಶನು ನೋಡಿ, ಡಿಫ್ರೆಂಟ್ ಆಗಿದೆ ಕ್ವಶನ್ಸು. ಯಾವ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಯಾವುದು ಹಿಂದ್ಗಡೆ ಕೊಟ್ಟು ಕ್ವಶನ್ ಆನ್ಸರ್ ಕೊಟ್ಟಿಲ್ಲ, ನಾನೇ ಓನಾಗಿ ಕ್ರಿಯೇಟ್ ಮಾಡಿಕೊಂಡು ಮಕ್ಕಳಿಗೆ ಹೆಲ್ಪ್ ಆಗಲಿ. ಬರೀ ನಾವು ಕ್ವಶನ್ಗೆ ಆನ್ಸರ್ ಮಾಡಿದರೆ ಅದು ರೀಡಿಂಗ್ ಅನ್ಸಲ್ಲ, ನಾವು ಡೀಪಾಗಿ ಓದ್ಕೋಬೇಕು, ಕ್ವಶನನ್ನು ರೈಸ್ ಮಾಡ್ಕೋಬೇಕು. ಅಂದಾಗ ನಮಗೆ ಆ ಟಾಪಿಕ್ ಬಗ್ಗೆ, ಆ ಲೆಸನ್ ಬಗ್ಗೆ ಸಂಪೂರ್ಣ ಚಿತ್ರ ಬರುತ್ತೆ. ಎಕ್ಸಾಮಲ್ಲಿ ಏನು ಕ್ವಶನ್ ಕೇಳಿದ್ರು ಅಟ್ಲೀಸ್ಟ್ ನೀವು ಈ ಥರ ಬರೆದ್ಬಿಟ್ರೆ, ಬ್ರಿಟಿಷರಿಗೆ ಭಾರತದಲ್ಲಿ ದಿವಾನಿ ಹಕ್ಕನ್ನು ಪಡ್ಕೊಂಡ್ರು. ದಿವಾನಿ ಹಕ್ಕುಗೆ ಅಂದರೆ ಏನು ಅಂದರೆ ತೆರಿಗೆ ಸಂಗ್ರಹಿಸುವ ಹಕ್ಕನ್ನು ನಾವು ದಿವಾನಿ ಹಕ್ಕು ಅಂತ ಕರಿತೀವಿ ಅಂತ. ಈಗೇನೋ 1-2 ಲೈನ್ ಆ ಕ್ವಶನ್ ನಿಮ್ಗೆ ಗೊತ್ತಿಲ್ಲ ಅಂದರೆ ಈ ಥರ ಬರೆದ್ರೆ ಎಲ್ಲ 1-2 ಮಾರ್ಕ್ಸ್ ಅಂತೂ ಆರಾಮ್ ಬರುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಇದು ಟ್ರಿಕ್ಸು. ಎಕ್ಸಾಮಲ್ಲಿ ಈ ಥರ ಟ್ರಿಕ್ಕನ್ನು ಪಾಯಿಂಟ್ಸ್ ಆಗಿ ಬರೀಬೇಕು ನಿಮಗೆ. ನೆಕ್ಸ್ಟ್ ಕ್ವಶನ್, ಬಕ್ಸಾರ್ ಕದನ ಯಾವ ವರ್ಷದಲ್ಲಿ ನಡೆಯಿತು? ಓಕೆ, ಬಕ್ಸಾರ್ ಕದನ ಯಾವ ವರ್ಷದಲ್ಲಿ ನಡೆಯಿತು? ಹಾಂ, 3 ಮಾರ್ಕ್ ಕ್ವಶನ್ ಇದೆ. 3 ಮಾರ್ಕ್ ಕ್ವಶನ್ಸ್ಗೆ ಪ್ಲಾಸಿ ಒಂದು ಬರುತ್ತೆ, ಬಕ್ಸಾರ್ ಒಂದು ಬರುತ್ತೆ ಆ ಚಾಪ್ಟ್ರಲ್ಲಿ. ನೆಕ್ಸ್ಟು ಅದೇ ಯುರೋಪಿಯನ್ನರು, ಇನ್ನೊಂದೇನು ಬರ್ತದ, ಬಂಗಾಳದಲ್ಲಿ ದ್ವಿ ಸರ್ಕಾರ ಪದ್ಧತಿಯನ್ನು ರಾಬರ್ಟ್ ಕ್ಲೇವ್ ಜಾರಿಗೆ ತರ್ತಾರಲ್ಲ, ಅದ್ರ ಬಗ್ಗೆ ಒಂದು ಸ್ವಲ್ಪ ಬರ್ತದ. ಓಕೆ, ಇದು ಇಷ್ಟು ರಿಲೇಟೆಡ್ ಆ ಲೆಸನ್ಗೆ ಸಂಬಂಧಪಟ್ಟಂಗೆ. ಮತ್ತು ನಾನು ಏನಾದರೂ ಎಕ್ಸ್ಟ್ರಾ ಏನಾದರೂ 3 ಮಾರ್ಕ್ಸಿಗಿದ್ದರೆ
ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಅದೇ ಕ್ವಶನ್ಸ್ನ ತರ್ತೀನಿ. ನನ್ನ ಹತ್ರ ಒಂದು PDF ಇದೆ, ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನೋದನ್ನು ನಿಂಗೆ ಶೇರ್ ಮಾಡ್ತೀನಿ, ನಾನು ವಾಟ್ಸಪ್ ಶೇರ್ ಮಾಡ್ತೀನಿ. ಓಕೆ, ನಿಮ್ಗೆ ವಾಟ್ಸಪ್ಪಿಗೆ ನಾನು ಶೇರ್ ಮಾಡ್ತೀನಿ. ಬೇಕಾದರೆ ನಂಬರನ್ನು ನೀವು ಶೇರ್ ಮಾಡ್ಬೋದು. ಈಗ ಶಿಲ್ಪ ಅಂತ ನನಗೆ ಗೊತ್ತು, ನಾನು ನಿಮ್ಗೆ ಶೇರ್ ಮಾಡ್ತೀನಮ್ಮ. ಪಲ್ಲವಿ ನೋಡು, ಪಲ್ಲವಿಗೂ ನೀನು ಆಮೇಲೆ ಶೇರ್ ಮಾಡು. ಓಕೆ. ಹಾಂ, ಈಗ ಬಕ್ಸಾರ್ ಕದನ ಯಾವ ವರ್ಷದಲ್ಲಿ ನಡೀತು ಹೇಳ್ಬಿಡು. 1789, 1764, 1863. ಎಸ್, ಆನ್ಸರ್ ಯಾರ್ದು? ಇವು ಡೇಟ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಹಿಸ್ಟ್ರೀಲಿ. ಸೊ ನೀವೇನು ಮಾಡಿ, ಮನೇಲಿ ಒಂದು ಚಾರ್ಟ್ ಮಾಡಿಕೊಂಡು ಕದನ ಯುದ್ಧಗಳು ಒಂದು ಕಡೆ ಬರ್ಕೊಳ್ಳಿ, ಒಂದು ಕಡೆ ಇಶ್ವಿ ಬರ್ಕೊಳ್ಳಿ. ಅಂದಾಗ ನೀವು ಓಡಾಡೋ ಜಾಗದಲ್ಲಿ ಅವನೊಂದು ಸ್ವಲ್ಪ ಆ ಕಡೆ ಈ ಕಡೆ ಓಡುವಾಗ ಅನುಕಿಸಿದ್ರೆ. ಹಾಂ, ವೆಲ್ಕಮ್ ಟು ಈರಮ್ಮ. ಆನ್ಸರ್ ಮಾಡಮ್ಮ. ಬಕ್ಸಾರ್ ಕದನ ಯಾವ ವರ್ಷದೊಳಗೆ ನಡೀತು? ಎವ್ರಿ ಡೇ 8 o'clock ಜಾಯ್ನ್ ಆಗಬೇಕು. 8 ಗಂಟೆಯಿಂದ 8:30 ನೈಟ್ ಇದ್ದೇ ಇರುತ್ತೆ ಕ್ಲಾಸು. ದಿನ ಒಂದೊಂದು ಸಬ್ಜೆಕ್ಟು. ಇಂಗ್ಲೀಷ್ ಅಂತೂ 3 ಕ್ಲಾಸ್ ಮಾಡಿದ್ದೀನಿ, ಹೋಗಿ ನೋಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟು ನನ್ನ ಚಾನಲ್ನ. ನಿಮ್ಮ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಓಕೆ, ಅವರಿಂದ ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಕೊಡಿಸಿ, ಲೈಕ್ ಕೊಡಿ ಆ ವಿಡಿಯೋ ಆದಮೇಲೆ. ಹೇಳು ಶಿಲ್ಪ, ಬಕ್ಸಾರ್ ಕದನ. ಪ್ರಭಾವತಿ, ಬೇಗ ಚಾಟ್ ಮಾಡಿ. ಓಕೆ, ಗುಡ್ ಗುಡ್. ಎಸ್, ಬಿ. ಓಕೆ, ಬಿ is right. Then others. Okay, B. Okay, right. Then others. Prabhavati. Good Pallavi. Good Pallavi. Then others. ಓಕೆ, ಬಕ್ಸಾರ್ ಕದನ ಯಾರ್ಯಾರು ನಡೀತದ? ಬಕ್ಸಾರ್ ಕದನ ಅದೊಂದು ಚಾಟ್ ಮಾಡಿ ಶಿಲ್ಪ. ಯಾರ್ಯಾರ ನಡುವೆ ನಡೀತದ ಬಕ್ಸಾರ್ ಕದನ? ಇದು ಮೇನ್ ತಿಳ್ಕೊಬೇಕು. ಯಾವಾಗ ನಡೀತು, ಯಾರ್ಯಾರ ನಡುವೆ ನಡೀತು? ಪಲ್ಲವಿ ಚಾಟ್ ಮಾಡಮ್ಮ. ಯಾರ್ಯಾರ ನಡುವೆ ನಡೀತು ಬಕ್ಸಾರ್ ಕದನ? ಈರಮ್ಮ, ನೀನು ಟ್ರೈ ಮಾಡು ಬಕ್ಸಾರ್ ಕದನ. ನೀವು ಆಲ್ರೆಡಿ ಲರ್ನ್ ಮಾಡಿರ್ತೀರಾ. ಕ್ಲಾಸನ್ನು ಅದಕ್ಕೆ ಹೇಳೋದು, ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಲಾರ್ದೆ ಕಂಟಿನ್ಯೂ ನೋಡಬೇಕು. ಅವಾಗ ನಾನು ಏನು ಹೇಳ್ತೀನಿ ಅನ್ನೋದು ಗೊತ್ತಾಗ್ತದೆ. ಓಕೆ, ಬಕ್ಸಾರ್ ಕದನ ಯಾರ್ಯಾರ ನಡುವೆ ನಡೀತದ ಚಾಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಇಶ್ವಿ ಅಂತೂ ಗೊತ್ತಾಯಿತು. ಡೇಟ್ ಇವಾಗ 1764ರಲ್ಲಿ ಬಕ್ಸಾರ್ ಕದನ ನಡೀತು. ಓಕೆ, ದೆನ್ ದಿಸ್ ಇಸ್ ಅ ಲಾಸ್ಟ್ ಕ್ವಶನ್ನು. ಈಸ್ಟ್ ಇಂಡಿಯಾ ಕಂಪನಿ ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು? ಈಸ್ಟ್ ಇಂಡಿಯಾ ಕಂಪನಿ ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು? ದಿಸ್ ಇಸ್ ಅ ಲಾಸ್ಟ್ ಕ್ವಶನ್ನು. ಯಾವ ವರ್ಷದಲ್ಲೂ ಸ್ಥಾಪನೆ ಆಯಿತು ಈಸ್ಟ್ ಇಂಡಿಯಾ ಕಂಪನಿ? 1600, 1649, ಓಕೆ, 1609. ಓಕೆ, ಮೀರ್ ಜಾಫರ್. ಎಸ್, ಬ್ರಿಟಿಷ್. ಕರೆಕ್ಟ್ ಪ್ರಭಾವತಿ. ಎಸ್, ಬಕ್ಸಾರ್ ಕದನ ಯಾರ್ಯಾರ ನಡುವೆ ನಡೀತು? ಮೀರ್ ಜಾಫರು ಮತ್ತು ಬ್ರಿಟಿಷ್ ಅವ್ರ ನಡುವೆ ನಡೀತದೆ 1764ರಲ್ಲಿ. ಮತ್ತು ಅದಕ್ಕೆ ಕಾರಣಗಳು ಮತ್ತು ಪರಿಣಾಮಗಳು ಅವನೊಂದು ಸ್ವಲ್ಪ ನೋಡ್ಕೊಳ್ಳಿ. 3 ಮಾರ್ಕ್ಸ್ಗೆ ಅವನು ಹೇಳ್ತಾರೆ. ಬಕ್ಸಾರು ಪ್ಲಾಸಿ ಅಂತೂ ಫಿಕ್ಸು, ಅದನ್ನ ನೆನ್ಪಿಟ್ಕೊಂಡ್ಬಿಡ್ಬೇಕು ನೀವು. ಅವನೇ ಪದೇ ಬರೆದು ತೆಗಿಬೇಕು ರಫ್ ನೋಟಲ್ಲಿ, ಅಲ್ಲ ನೆನಪಲ್ಲಿರುತ್ತೆ. ಓಕೆ, ಹಾಂ, 1600ರಲ್ಲಿ. ವೆರಿ ಗುಡ್ ಪ್ರಭಾವತಿ. ದೆನ್ ಅದರ್ಸ್. ಓಕೆ, ಗುಡ್. ಎಲ್ಲರೂ ಸ್ಮಾರ್ಟ್ ಆಗಿದ್ದೀರಾ. ಪ್ರಭಾವತಿ, ನಿನ್ನ ಫ್ರೆಂಡ್ಸಿಗೆ ರೆಫರ್ ಮಾಡಮ್ಮ. ಎವ್ರಿ ಡೇ ನೀನೊಬ್ಳೆ ಅಟೆಂಡ್ ಆಗ್ತಾ ಇದೆಯಾ? ನಿನ್ನ ಫ್ರೆಂಡ್ಸಿಗೆ, ನಿನ್ನ ರಿಲೇಟಿವ್ಸಿಂದ ಸಬ್ಸ್ಕ್ರೈಬ್ ಕೊಡಿಸು. ನೀನು ಸಬ್ಸ್ಕ್ರೈಬ್ ಮಾಡಿದ್ಯಾ ತಾನೇ? ಹಾಂ, ನಿನ್ನ ಫ್ರೆಂಡ್ಸಿಗೂ ಎಲ್ಲ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳು. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು, ನಿಮ್ಮ ಮನೇಲಿ ಎಷ್ಟು ಫೋನ್ ಇವೆ, ಎಲ್ಲ ಫೋನಿಂದ ನನಗೊಂದು ಸಬ್ಸ್ಕ್ರೈಬ್ ಕೊಡಿಸು.
ಅಂದರೆ ವಿಡಿಯೋ ಬೇಗ ವೈರಲ್ ಆಗಿ 4 ಜನ ಯಾರು SSLC ಮಕ್ಕಳು ಇರ್ತಾರಲ್ಲ ಅವ್ರಿಗಿದು ಕ್ಲಾಸ್ ಹೋಗಿ ಟಚ್ ಆಗುತ್ತೆ. ಸೊ ಇಂಥದ್ದು ಅವರು ಯುಟಿಲೈಸ್ ಮಾಡ್ಕೊಳ್ಳೋಲ್ರಕ್ಕೆ. ಓಕೆ ಓಕೆ ಥ್ಯಾಂಕ್ ಯು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡು. ದಿಸ್ ಈಸ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪನೆ ಆಯ್ತಂದರೆ 1600ರಲ್ಲಿ. ಓಕೆ ಓಕೆ ಇದು ಏನಂದರೆ ಇವತ್ತಿಂದು ಸೈನ್ಸು ಕ್ಲಾಸು. ಇವತ್ತು ಟೋಟಲ್ಲು 15 ಕ್ವಶನ್ಸ್ ಇದೆ. 15 ಕ್ವಶನ್ಸು ಆನ್ಸರ್ ನಿಮಗೆಲ್ಲ ಗೊತ್ತು. ಯಾವುದು ಡಿಫಿಕಲ್ಟ್ ಆಗುತ್ತೆ ಅದನ್ನು ಒಂದು ಕಡೆ ನೀವು ಏನು ಮಾಡಿ ನೋಟ್ ಮಾಡ್ಕೊಳ್ಳಿ. ಇದೇ ಥರ ಎವ್ರಿ ಡೇ. ನಾಳೆ ತುಮಾರನು ಏನು ಮಾಡ್ತೀನಿ ಅಂದರೆ ವೀರಮ್ಮ ವೆಸ್ ವೆರಿ ಗುಡ್ ವೀರಮ್ಮ. ತುಮಾರ ಕ್ಲಾಸು ಇದೆಮ್ಮ ಇದನ್ನೊಂದು 3 ಕ್ಲಾಸ್ ಮಾಡೋಣಂತೆ. ಸೋಷಿಯಲ್ ಸೈನ್ಸು ಒಂದು 3 ಕ್ಲಾಸ್. ಇದು ಫಸ್ಟ್ನೇ ಕ್ಲಾಸು. ನಾಳೆ ಒಂದು 3 ಕ್ಲಾಸ್ ಮಾಡೋಣ. ಮತ್ತು ಅಗೇನ್ ಇಂಗ್ಲೀಷನ್ನು ಸ್ಟಾರ್ಟ್ ಮಾಡೋಣ. ಇಂಗ್ಲೀಷು ಒಂದಿನ ಏನಾದರೂ ತೊಗೊಬಂದರೆ ಥ್ಯಾಂಕ್ಸ್ ಮ್ಯಾಮ್. ಸೇಮ್ ಟೈಮ್ ಅಮ್ಮ, ಸೇಮ್ ಟೈಮ್. ಏನಾದರೂ ಜಾಸ್ತಿ ಮಾರ್ನಿಂಗ್ ತೊಗೋಬೇಕಂದ್ರೆ ಮಾರ್ನಿಂಗ್ ಯಾರು ಜಾಸ್ತಿ ಜಾಯ್ನ್ ಆಗ್ತಿಲ್ಲ, ಅದಕ್ಕೋಸ್ಕರ ಬೆಳಿಗ್ಗೆ ಏನು ಆಗ್ತಿಲ್ಲ. ಜಾಸ್ತಿ ಜನ ಜಾಯ್ನ್ ಆದರೆ ತೊಗೋಬೋದು ಕ್ಲಾಸ್ನ, ಬಟ್ ಯಾರೂ ಆಗ್ತಾಯಿಲ್ಲ. ಗುಡ್ ಪಲ್ಲವಿ ನೀನು ರೆಗ್ಯುಲರಾಗಿ ಅಟೆಂಡ್ ಆಗಮ್ಮ. ನೋಡು ಶಿಲ್ಪಾ, ನೆಕ್ಸ್ಟ್ ಪ್ರಭಾವತಿ ಎವ್ರಿ ಡೇ ಅಟೆಂಡ್ ಆಗ್ತಾರೆ. ಸೊ ಇವತ್ತು ಪಲ್ಲವಿ, ನೆಕ್ಸ್ಟು ಸವಿತಾ, ವೀರಮ್ಮ ಎವ್ರಿ ಡೇ ನೀವು ಅಟೆಂಡ್ ಆದರೆ ನಾನು ಏನು ಕ್ಲಾಸ್ ಹೇಳ್ತೀನಿ ಅನ್ನೋದು ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ ನೋಡಿ, ಇವತ್ತು ಎಷ್ಟೊಂದು ಕ್ವಶನ್ಸು ನಿಮಗೆ ಆನ್ಸರ್ ಮಾಡೋಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಯಿತು ಅಲ್ವಾ? ಮಾರ್ನಿಂಗು ನೋಡ್ತೀನಿ ಶಿಲ್ಪ, ಮಾರ್ನಿಂಗು ಡೌಟ್. ಯಾಕಂದರೆ ಜಾಯಿನ್ ಆಗೋದು ಜನ ಕಡಿಮೆ ಆಗ್ತಾ ಇದ್ದಾರೆ, ಅದಕ್ಕೋಸ್ಕರ ಮಾರ್ನಿಂಗು ಸುಮ್ಮನೆ ಬರಬೇಕು ಒಂದು 4 ಜನಕ್ಕೆ ಹೇಳೋದು ಅಂದರೆ ನನಗೂ ಸ್ವಲ್ಪ ಟೈಮ್ ಸೆಟ್ ಆಗೋಲ್ಲ. ಬಟ್ ಈವ್ನಿಂಗ್ ಅಂತೂ ಕಂಪಲ್ಸರಿ 8 to 8:30 ಕಂಪಲ್ಸರಿ ಕ್ಲಾಸನ್ನು ಮಾಡ್ತೀನಿ. ಇನ್ನೂ 4 ಜನ ನಿಮ್ಮ ಫ್ರೆಂಡ್ಸ್ನ ಕರ್ಕೊಂಡು ಬನ್ನಿ, ಹೆಲ್ಪ್ ಆಗುತ್ತೆ ಅವ್ರಿಗೂ, ನನಗೂ ಇಂಟ್ರೆಸ್ಟ್ ಬರುತ್ತೆ ಹೇಳೋಕ್ಕೆ ಕ್ಲಾಸ್ನ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನನ್ನ ಕ್ಲಾಸ್ಗೆ ಅಟೆಂಡ್ ಆಗಿದ್ದಕ್ಕೆ. ಯಾವ್ದು ಡಿಫಿಕಲ್ಟ್ ಆಗುತ್ತೆ ನೀವು ಏನು ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆಮೇಲೆ ಶೇರ್ ಮಾಡಿ. ಓಕೆ ಥ್ಯಾಂಕ್ ಯು.